ನನ್ನ ಹೆಸರು ಮಹೇಶಾಚಾರಿ ಅಂತೇಳಿ. ನಾವು ಧೃತಿ ಯೋಗ ಸೆಂಟರ್ನಲ್ಲಿ 1 ವರ್ಷದ 6 ತಿಂಗಳಿಂದ ಯೋಗಾಭ್ಯಾಸ ಮಾಡ್ತಾಯಿದ್ದೀವಿ. ಧೃತಿ ಯೋಗ ಸೆಂಟರ್ ಗುರು ಪರಂಪರೆಯ ಮೂಲಕ ಯೋಗ ಶಿಕ್ಷಣ ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಧೃತಿ ಯೋಗ ಒಂದು ಸಂಪೂರ್ಣ ಕುಟುಂಬ ಯೋಗ ಸಂಸ್ಥೆ ಅಂತಲೇ ಹೇಳ್ಬೋದು. ನಾನು ಮತ್ತು ನಮ್ಮ ಶ್ರೀಮತಿ, ನನ್ನ ಮಗಳು ಮೂವರು ಕೂಡ ಯೋಗಾಭ್ಯಾಸ ಮಾಡ್ತಾಯಿದ್ದೀವಿ. ಯೋಗಾಭ್ಯಾಸ ಯಾವ ಉದ್ದೇಶಕ್ಕೆ ನಾವು ಮಾಡಬೇಕು ಅಂತ ಹೋಗಿದ್ವಿ, ಅದರ ಸದುಪಯೋಗವನ್ನು 100ಕ್ಕೆ 100ರಷ್ಟು ಪಡೆದುಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಯೋಗಾಭ್ಯಾಸದಿಂದ ನಾವು ಉತ್ತಮ ಆರೋಗ್ಯವನ್ನು ಪಡೆದುಕೊಂಡಿದ್ದೀವಿ ಹಾಗೂ ಜೀವನ ಶೈಲಿಯನ್ನು ರೂಪಿಸ್ಕೊಂಡಿದ್ದೀವಿ. ಹಾಗೂ ಯೋಗ ಮತ್ತು ಮೆಡಿಟೇಷನ್ನಿಂದ ನಮ್ಮ ಒಂದು ಸಕಾರಾತ್ಮಕ ಭಾವನೆಗಳು ಜಾಸ್ತಿ ಆಗ್ತವೆ. ನಕಾರಾತ್ಮಕ ಭಾವನೆಗಳಿಂದ ದೂರನೇ ಇರ್ತೀವಿ ಅಂತಲೇ ಹೇಳ್ಬೋದು. ನಾವು ಪ್ರಭುಜಿ ಮತ್ತು ಮಾತಾಜಿಯವರ ಮಾರ್ಗದರ್ಶನದಿಂದ, ಯೋಗ ಶಿಕ್ಷಣದಿಂದ ನಾವು ಕೇವಲ 8 ತಿಂಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದೀವಿ. ಉತ್ತಮ ಫಲಿತಾಂಶ ಪಡ್ಕೊಂಡ ತಕ್ಷಣ ನಾವು ಯೋಗ ಏನು ಬಿಟ್ಟಿಲ್ಲ. ಇವಾಗಲೂ ಕೂಡ ಯೋಗ ನಿರಂತರ ಅಭ್ಯಾಸ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೂರ್ಯ ನಮಸ್ಕಾರ ಮತ್ತು ಇನ್ನೂ ಮುಂತಾದ ಕೆಲವು ಆಸನಗಳಿಂದ ನಾವು ಉತ್ತಮ ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ರೂಪಿಸ್ಕೋಬೋದು. ಯೋಗಯುಕ್ತ ರೋಗಮುಕ್ತ. ಯೋಗ ನಿರಂತರ ಅಭ್ಯಾಸ ಮಾಡೋದ್ರಿಂದ ನಾವು ರೋಗಮುಕ್ತರಾಗಿ ಇರ್ಬೋದು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಯೋಗ ಸೆಂಟರ್ನಲ್ಲಿ ನಡೀತಕ್ಕಂಥ ವಾರಾಂತ್ಯದ ಮಹಾಮೃತ್ಯುಂಜಯ ಹವನ ಪ್ರತಿ ಶನಿವಾರ ಸಾಯಂಕಾಲ 6ರಿಂದ 7 ಗಂಟೆಗೆ ಮಾಡ್ತಾರೆ. ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೂ ಪ್ರತಿ ತಿಂಗಳು ಸಂಕ್ರಾಂತಿ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ಒಂದು ಮೆಡಿಟೇಷನ್ ಆಧ್ಯಾತ್ಮಿಕ ಸೆಂಟರ್, ಹಠಯೋಗ ಸೆಂಟರ್ ಅಂತಲೇ ಹೇಳ್ಬೋದು. ಅದರಿಂದ ತುಂಬಾ ಲಾಭ ಪಡ್ಕೊಂಡಿದ್ದೀವಿ. ಇನ್ನೂ ಹೆಚ್ಚು ಲಾಭ ಪಡ್ಕೋಬೇಕು ಅಂತ ಆಸೆ ಇದೆ. ಹರಿ ಓಂ ತತ್ಸತ್.